ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಗಿಲ್ಲಿ ಅವರ ಪಳಾರ್ ಮೂವಿ ಹೀರೋಯಿನ್ ಯಾರು ಅನ್ನುವಂತಹ ಸಸ್ಪೆನ್ಸ್ ಇದುವರೆಗೂ ಯಾರಿಗೂ ಸಹ ಗೊತ್ತಾಗಿಲ್ಲ. ಲೈಕ್ ಎಷ್ಟೊಂದು ಕಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ, ಗಿಲ್ಲಿ ಅವರ ಒಂದು ಶೂಟಿಂಗ್ ಕ್ಲಿಪ್ಸ್ಗಳೆಲ್ಲವನ್ನು ಸಹ ನೋಡ್ತಿದ್ವಿ. ಬಟ್ ಗಿಲ್ಲಿ ಅವರ ಹೀರೋಯಿನ್ ಯಾರು ಅನ್ನೋದನ್ನ ಯಾರೂ ಸಹ ಕಂಡುಹಿಡಿಯೋದಕ್ಕಾಗ್ತಿಲ್ಲ. ಯಾಕಂದ್ರೆ ಮೋಸ್ಟ್ಲಿ ಇನ್ನು ಗಿಲ್ಲಿ ಅವ್ರ ಜೊತೆ ಹೀರೋಯಿನ್ ಎಂಟ್ರಿ ಶೂಟ್ಸ್ಗಳು ಇನ್ನೂ ಸಹ ಸ್ಟಾರ್ಟ್ ಆಗಿಲ್ಲ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಹೀರೋಯಿನ್ ಎಲ್ಲೂ ಸಹ ಕಾಣಿಸ್ಕೊಳ್ತಿಲ್ಲ. ಅಂಡ್ ಸಾಕಷ್ಟು ಜನ ಹೇಳ್ತಿರೋದೇನು ಅಂದ್ರೆ, ಗಿಲ್ಲಿ ಅವ್ರಿಗೆ ಪ್ರಿಯಾಂಕಾ ಅವರು ಹೀರೋಯಿನ್ ಆಗಿ ಬರುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ. ಪ್ರಿಯಾಂಕಾ ಯಾರು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಮಹಾನಟಿ ಸೀಸನ್ 2 ನಲ್ಲಿ ವಿನ್ನರ್ ಆಗಿದ್ದಂತಹ ಪ್ರಿಯಾಂಕಾ ಅವರು ಇವಾಗ ಗಿಲ್ಲಿ ಅವ್ರಿಗೆ ಹೀರೋಯಿನ್ ಆಗ್ತಾರೆ ಅನ್ನುವಂತಹ ಮಾತುಕತೆ ನಡೀತಿದೆ. ಸೊ ನೋಡೋಣ ಯಾರು ಹೀರೋಯಿನ್ ಆಗ್ತಾರೆ ಅಂತ ಹೇಳಿ. ಒಂದ್ಸತಿ ಶ್ರೀಲೀಲಾ ಅಂತ ಹೇಳಿದ್ರು, ಒಂದ್ಸತಿ ಕಾವ್ಯ ಅಂತ ಹೇಳಿದ್ರು. ಸೊ ಇವರಿಬ್ರು ಅಲ್ಲ ಅಂತ ಆದ್ಮೇಲೆ ಪ್ರಿಯಾಂಕಾ ಅವರು ಅನ್ನುವಂತಹ ಮಾಹಿತಿ ಬರ್ತಿದೆ. ಬಟ್ ನೋಡೋಣ ಯಾರು ಹೀರೋಯಿನ್ ಆಗ್ತಾರೆ ಅಂತ ಹೇಳಿ. ಆ್ಯಂಡ್ ಇನ್ನು ಕಾವ್ಯ ಅವರು ಕೂಡ ಅವ್ರದ್ದೇ ಆದಂತಹ ಮೂವಿನಲ್ಲಿ ಬ್ಯುಸಿ ಆಗಿದ್ದಾರೆ. ದಿ ಪ್ರಾಬ್ಲಮ್ ಅನ್ನುವಂತಹ ಒಂದು ಸಿನಿಮಾನ ಕಾವ್ಯ ಶೈವ ಅವರು ಕೂಡ ಮಾಡ್ತಿದ್ದಾರೆ. ಸೊ ಅವರು ಕೂಡ ಅವ್ರದ್ದೇ ಆದಂತಹ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ಈ ಕಡೆ ಪಳಾರ್ ಸಿನಿಮಾದಲ್ಲಿ ನಮ್ಮ ಗಿಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಇಬ್ರು ಸಹ ಒಟ್ಟಿಗೆ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಿದ್ರು ಇಬ್ರನ್ನು ನೋಡೋದಕ್ಕೆ. ಬಟ್ ಇಬ್ರು ಕೂಡ ಬೇರೆ ಬೇರೆ ಸ್ಕ್ರೀನ್ ನಲ್ಲಿ ನಮ್ಮ ಮುಂದೆ ಹೀರೋ ಹೀರೋಯಿನ್ ಆಗಿ ಬರ್ತಿದ್ದಾರೆ. ಸೊ ಈ ವಿಚಾರ ಯಾರಿಗೆಲ್ಲ ಖುಷಿ ಕೊಟ್ಟಿದೆ, ಹಾಗೆ ಯಾರಿಗೆಲ್ಲ ಬೇಜಾರು ತಂದಿದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವೆಯ್ಟ್ ಮಾಡ್ತೀರಿ. ಲೈಕ್ ಬೇಜಾರಾಯಿತು ಅಂತ ಹೇಳಿ ಅವರಿಬ್ಬರನ್ನ ಪ್ರೀತಿಸೋದಾಗಿರ್ಬೋದು, ಲೈಕ್ ಬೇರೆ ಬೇರೆ ಫಿಲಮ್ ಮಾಡ್ತಿದ್ದಾರೆ, ಈ ಫಿಲಮ್ ನೋಡಲ್ಲ ಅಂತ ಅನ್ನೋದಾಗಿರ್ಬೋದು, ಇದೆಲ್ಲ ಮಾಡಕ್ಕೆ ಹೋಗಬೇಡಿ. ಅವ್ರಿಗೆ ಅವ್ರದ್ದೇ ಆದಂತಹ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಸೊ ಹೋಗಿ ಇಬ್ಬರು ಮೂವಿನೂ ನೋಡೋಣ, ಇಬ್ಬರು ಮೂವಿಗೂ ಹಾರೈಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ನಮ್ಮ ಗಿಲ್ಲಿ ಅವ್ರನ್ನ ಪಳಾರ್ ಮೂವಿನಲ್ಲಿ ಹಾಕೊಂಡಿರೋದಕ್ಕೆ ನಿರ್ಮಾಪಕರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು ಭಾರಿ ಟೆನ್ಷನ್ ಶುರುವಾಗಿದೆಯಂತೆ. ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ರೀಸನ್ ಹೇಳ್ಬಿಡ್ತೀನಿ. ಲೈಕ್ ಅವ್ರಿಗೆ ಯಾವ ರೀತಿ ಅನ್ನಿಸ್ತಿದೆ ಅಂತಂದರೆ, ಗಿಲ್ಲಿನ ಯಾಕಾದ್ರೂ ಹೀರೋ ಆಗಿ ತಗೊಂಡ್ರು ಅನ್ನೋ ರೀತಿ ಆ ಮಟ್ಟಕ್ಕೆ ಫೀಲ್ ಆಗಬೇಕು, ಆ ರೀತಿ ಟೆನ್ಷನ್ ಶುರುವಾಗಿದೆ ಅಂತ ಹೇಳಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಬಟ್ ಅದರ ರೀಸನ್ಸ್ಗಳನ್ನ ಬೇರೆ ಬೇರೆ ಯಾವ್ದ್ಯಾವುದೋ ರೀತಿ ಹೇಳ್ತಿದ್ದಾರೆ. ಏನಕ್ಕೆ ಟೆನ್ಷನ್ ಆಗಿದೆ, ಲೈಕ್ ಗಿಲ್ಲಿ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ, ಅಥವಾ ಗಿಲ್ಲಿಗೆ ಏನಾದರೂ ಲೈಕ್ ಕೊಬ್ಬಂದ್ಬಿಟ್ಟಿದ್ಯಾ, ಲೈಕ್ ಈ ರೀತಿ ತಲೆನಲ್ಲಿ ಏನಾದರೂ ತುಂಬಿಸ್ಬೇಕು, ಆ ರೀತಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದ್ದಾರೆ. ಬಟ್ ಗಿಲ್ಲಿ ಕಡೆಯಿಂದ ನಿರ್ದೇಶಕರಿಗಾಗಿರ್ಬೋದು ಅಥವಾ ನಿರ್ಮಾಪಕರಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ತೊಂದರೆ ಆಗ್ತಿಲ್ಲ. ಬಟ್ ಇಲ್ಲಿ ತೊಂದರೆ ಆಗ್ತಿರೋದಂತೂ ಖಂಡಿತವಾಗ್ಲೂ ನಿಜ. ಬಟ್ ಯಾರ ಕಡೆಯಿಂದ ಆಗ್ತಿದೆ ಅಂತಂದ್ರೆ, ಗಿಲ್ಲಿ ಅವರ ಫ್ಯಾನ್ಸ್ಗಳ ಕಡೆಯಿಂದ ತೊಂದರೆ ಆಗ್ತಿದೆ. ಯಾವ ರೀತಿ ತೊಂದರೆ ಆಗ್ತಿದೆ ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ಆಗಿ ನೋಡ್ದಿರಾ ಅರ್ಧಂಬರ್ಧ ವಿಚಾರಗಳನ್ನ ತಿಳ್ಕೊಂಡು ಬಂದು, ಲೈಕ್ ನಾನೇ ವಿಡಿಯೋದಲ್ಲಿ ಏನೋ ಹೇಳಿರ್ತೀನಿ, ನೀವೇ ಏನೋ ಒಂದು ಕಮೆಂಟ್ ಹಾಕಿರ್ತೀರಾ. ಲಾಸ್ಟ್ ವಿಡಿಯೋದಲ್ಲೂ ಅಷ್ಟೇ, ನಾನು ಕಾವ್ಯ ಶೈವ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿರೋ ರೀತಿ ಬಂದು ಕಮೆಂಟನ್ನು ಹಾಕಿದ್ದೀರಾ. ಬಟ್ ನಾನು ಕಾವ್ಯ ಶೈವ ಅವ್ರದ್ದು ಚೀಪ್ ಮೆಂಟಾಲಿಟಿ ಅಲ್ಲ ಅಂತ ಹೇಳಿ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ಬಟ್ ನಾನು ಕಾವ್ಯ ಬಗ್ಗೆ ಏನೋ ನೆಗೆಟಿವ್ ಆಗಿ ಹೇಳಿದ್ದೀನಿ ಅನ್ನೋ ರೀತಿ ನೀವು ಬಂದು ಕಮೆಂಟನ್ನು ಹಾಕಿದ್ದೀರಾ. ಸೊ ಪ್ಲೀಸ್ ವಿಡಿಯೋನ ಕ್ಲಿಯರಾಗಿ ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಅದಾದಮೇಲೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ಇಟ್ ಈಸ್ ಪಾಸಿಟಿವ್ ಅಥವಾ ನೆಗೆಟಿವ್ ಏನಾದರೂ ಸರಿ, ಲೈಕ್ ಪಾಸಿಟಿವ್ ಆದರೂ ಸರಿ, ನೆಗೆಟಿವ್ ಆದರೂ ಸರಿ, ನಾನು ಆ ಕಮೆಂಟ್ಸ್ಗಳನ್ನ ತಗೋತೀನಿ. ಬಟ್ ಅದು ವ್ಯಾಲಿಡ್ ಕಮೆಂಟ್ಸ್ ಆಗಿರಬೇಕು. ಲೈಕ್ ನಾನು ಏನೋ ಹೇಳಿರ್ತೀನಿ, ನೀವೇನೋ ಬಂದು ಅರ್ಥ ಮಾಡ್ಕೊಂಡು ಹೇಳಿದಾಗ ಅದು ವ್ಯಾಲಿಡ್ ಕಮೆಂಟ್ ಆಗಲ್ಲ ನನಗೆ. ಸೊ ವ್ಯಾಲಿಡ್ ಪಾಯಿಂಟನ್ನು ತೊಗೊಂಡು ಕಮೆಂಟನ್ನು ಹಾಕಿ, ಸೊ ನಾನು ಅದಕ್ಕೆ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಬೇಕಾದ್ರೆ. ಸೊ ಏನೇನು ಕಷ್ಟಗಳು ಅನುಭವಿಸ್ತಿದ್ದಾರೆ ಅಂತಂದರೆ, ಇವಾಗ ಗಿಲ್ಲಿ ಅವರ ಸಿನಿಮಾ ಶೂಟಿಂಗ್ಗಳು ಸ್ಟಾರ್ಟ್ ಆಗಿದೆ. ಲೈಕ್ ಕಂಠೀರವ ಸ್ಟುಡಿಯೋ ಹತ್ರ ಶೂಟಿಂಗ್ ಆಗಿರ್ಬೋದು, ಅಥವಾ ಮಂಡ್ಯ ಸೈಡ್ ಶೂಟಿಂಗ್ ಆಗಿರ್ಬೋದು, ಈ ರೀತಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಶೂಟ್ಸ್ಗಳನ್ನು ಶುರು ಮಾಡ್ಕೊಂಡಿದ್ದಾರೆ. ಬಟ್ ಏನಾಗ್ತಿದೆ ಅಂತಂದರೆ, ಗಿಲ್ಲಿಯವ್ರು ಎಲ್ಲೇ ಶೂಟಿಂಗ್ ಹೋದರೂ ಸಹ ಫ್ಯಾನ್ಸ್ಗಳು ಹೋಗಿ ನನಗೊಂದು ಫೋಟೋ ಬೇಕು, ಗಿಲ್ಲಿ ಅಣ್ಣ ನನಗೊಂದು ಫೋಟೋ ಕೊಡಿ ಅಂತ ಕೇಳೋದು, ಈ ರೀತಿ ಮಾಡ್ತಿದ್ದಾರೆ. ಜಸ್ಟ್ ಬರೀ ಫೋಟೋ ಕೇಳೋದಲ್ಲ, ಮುಂದೆ ಹೇಳ್ತೀನಿ ಇನ್ನು ಏನೇನು ತೊಂದರೆಗಳಾಗ್ತಿದೆ ಅವರ ಫ್ಯಾನ್ಸ್ಗಳ ಕಡೆಯಿಂದ ಅಂತ ಹೇಳಿ. ಫೋಟೋ ಕೊಡಿ ಅಂತ ಕೇಳ್ತೀರಾ. ಗಿಲ್ಲಿಗೆ ಪಾಪ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದರೆ, ಈ ಕಡೆ ನಾನು ಬಂದು ಫೋಟೋ ಕೊಡಲ್ಲ ಅಂತ ಹೇಳೋಕ್ಕೂ ಆಗ್ತಿಲ್ಲ, ಅಥವಾ ಅಲ್ಲಿ ನಿರ್ಮಾಪಕರಿಗೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಬರ್ತೀನಿ ಅಂತ ಹೇಳೋಕ್ಕೂ ಆಗ್ತಿಲ್ಲ. ಆ ರೀತಿ ಸಂಕಷ್ಟದ ಪರಿಸ್ಥಿತಿನಲ್ಲಿ, ಒಂಥರ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಗಿಲ್ಲಿನ ಸಿಗಾಕೊಳ್ಳೋ ರೀತಿ ನೀವು ಮಾಡ್ತಿದ್ದೀರಾ. ಯಾಕೆ ಅಂತಂದರೆ, ಇಲ್ಲಿ ಫೋಟೋ ಕೊಡಲ್ಲ ಅಂತ ಹೇಳಿ ಇವ್ರಿಗೆ ಹೇಳಿದ್ರೆ, ನನಗೆ ಕೆಲಸ ಮಾಡಬೇಕು, ನಾನು ಹೋಗಿ ಕೆಲಸ ಮಾಡ್ತೀನಿ, ಇಲ್ಲಿ ಫೋಟೋ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಹೇಳಿದ್ರೆ, ಅವ್ರಿಗೆ ಇವನಿಗೆ ಕೊಬ್ಬು ಬಂದ್ಬಿಡ್ತು, ನಮ್ಮಿಂದ ಬೆಳೆಯೋವರೆಗೂ ನಾವು ಬೇಕಾಗಿತ್ತು, ಬೆಳೆದಿದ್ದಾದ್ಮೇಲೆ ಇವ್ನಿಗೆ ಜಸ್ಟ್ ಒಂದು ಫೋಟೋ ಕೊಡೋಕ್ಕೂ ಟೈಮ್ ಇಲ್ಲ ಅಂತ ಹೇಳಿ
ಈ ರೀತಿ ನೆಗೆಟಿವ್ ಆಗಿ ತೋರಿಸ್ತೀರಾ ಗಿಲ್ಲಿನ. ಆ್ಯಂಡ್ ಅಲ್ಲಿ ನಿರ್ಮಾಪಕರಿಗೆ ನೀವು ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ರೆ ನಿರ್ಮಾಪಕರಿಗೆ ಟೈಮ್ ವೇಸ್ಟ್ ಆಗುತ್ತೆ. ಲೈಕ್ ಅವರು ಇಂತಿಂಥ ದಿವಸಕ್ಕೆ ಇಷ್ಟಿಷ್ಟು ಶೂಟ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಬಂದಿರ್ತಾರೆ. ಎಲ್ಲ ಮೂವಿನಲ್ಲೂ ಅಷ್ಟೇ ನಾವು ಇಷ್ಟು ಡೇಟ್ಸನ್ನು ಕೊಟ್ಟಿರ್ತೀವಿ, ಅಷ್ಟು ಡೇಟ್ಸ್ ಒಳಗಡೆ ಶೂಟಿಂಗ್ ಕಂಪ್ಲೀಟ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ದಿವಸ ಇಷ್ಟು ಶೂಟ್ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡು ಬಂದಿರ್ತಾರೆ. ಸೊ ಹೋಗಿ ನಾವು ಫೋಟೋ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದಾಗ ಅಲ್ಲಿ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವುಗಳು ಅರ್ಥ ಮಾಡ್ಕೊಬೇಕು, ಅಭಿಮಾನಿಗಳು ಏನಿದ್ದಾರೆ ಗಿಲ್ಲಿಗೆ. ಸೊ ನಾವುಗಳು ಅರ್ಥ ಮಾಡ್ಕೊಬೇಕು. ಇದು ಒಂದು ಪ್ರಾಬ್ಲಮ್. ಆದರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಗಿಲ್ಲಿ ಅವ್ರದ್ದು ಶೂಟಿಂಗ್ ಕ್ಲಿಪ್ಸ್ಗಳನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದೀರಾ. ಲೈಕ್ ನಿಮಗೆ ಲೈಕ್ಸು ವ್ಯೂಸುಗಳು ಬೇಕು ಅಂತ ಹೇಳಿ ಗಿಲ್ಲಿ ಅವರ ಶೂಟಿಂಗ್ ಕ್ಲಿಪ್ಸ್ಗಳನ್ನೆಲ್ಲ ತೊಗೊಂಬಂದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೋತಿದ್ರೆ ಲೈಕ್ ಗಿಲ್ಲಿ ಅವರು ಫಸ್ಟ್ ಟೈಮು ಹೀರೋ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಿದ್ದಾರೆ. ಇದಕ್ಕೆ ಹಿಂದೆ ಫಿಲಮ್ಸ್ಗಳು ಮಾಡಿರ್ಬೋದು, ಗಿಲ್ಲಿ ಅವರು ಕಾಮಿಡಿ ಆ್ಯಕ್ಟರ್ ಆಗಿ ಮಾಡಿರ್ಬೋದು ಅಥವಾ ಹೀರೋ ಆಗಿನೇ ಮಾಡಿರ್ಬೋದು. ಬಟ್ ಅದು ಯಾರಿಗೂ ಸಹ ಗೊತ್ತಿಲ್ಲ. ನನಗೆ ಪರ್ಸ್ನಲಾಗಿ ಇವಾಗ ಯಾವ ಮೂವಿ ಮಾಡಿದ್ದಾರೆ ಅಂತಂದರೆ ಕಾಮಿಡಿ ಕ್ಯಾರೆಕ್ಟರ್ ಮಾಡಿರುವಂತಹ ಒಂದೆರಡು ಮೂವಿ ಹೆಸರು ಹೇಳ್ಬೋದು ಅಷ್ಟೇ ನಾನು. ಬಟ್ ಹೀರೋ ಆಗಿ ಯಾವ್ದು ಮಾಡಿದ್ದಾರೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಹೀರೋ ಸೀರೀಸು ಏನಾದ್ರು ಅಪ್ಲೋಡ್ ಮಾಡಿದಾರಾ? ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಗಳು ಬಿಗ್ ಬಾಸಲ್ಲಿ ಇರಬೇಕಾದ್ರೆ ಯೂಟ್ಯೂಬಲ್ಲಿ ಹಾಕಿರೋದು ಒಂದಷ್ಟು ವೈರಲ್ ಆಗಿತ್ತು. ಸೊ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಮೂವಿ ಗಿಲ್ಲಿಯವ್ರು ಮಾಡಿರೋ ಬಗ್ಗೆ ಅಪ್ಡೇಟ್ಸ್ ನನಗೆ ಗೊತ್ತಿಲ್ಲ. ಸೊ ಇವಾಗ ಹೀರೋ ಆಗಿ ಬರ್ತಿದ್ದಾರೆ ಅಂತ ಅಂದಾಗ ತುಂಬ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಿದ್ದಾರೆ. ಫಸ್ಟ್ ಟೈಮ್ ಹೀರೋ ಆಗಿ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಿದ್ದಾರೆ. ಸೊ ತೆರೆ ಮೇಲೆ ಬಿಗ್ ಸ್ಕ್ರೀನಲ್ಲಿ ಗಿಲ್ಲಿ ಬಂದಾಗ ಅದನ್ನು ನೋಡೋದಕ್ಕೆ ಕ್ಯೂರಿಯಸ್ ಆಗಿರಬೇಕು ನಾವು. ಲೈಕ್ ಯಾವ ಲುಕ್ಕಲ್ಲಿ ಕಾಣಿಸ್ಕೊಳ್ತಾರೆ, ಕಾಸ್ಟ್ಯೂಮ್ ಹೇಗಿರುತ್ತೆ, ಅವ್ರ ಹೇರ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿ ಅವರ ಲುಕ್ಕನ್ನು ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟಿಂದ ಜನಗಳು ವೆಯ್ಟ್ ಮಾಡ್ತಿರ್ಬೇಕು. ಬಟ್ ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದರೆ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಹೋಗೋದು, ಕ್ಲಿಪ್ಸ್ ತೆಗೆಯೋದು, ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದು. ಇವರ ವ್ಯೂಸ್, ಇವ್ರ ಲೈಕ್ಸ್ಗೋಸ್ಕರ ಅದೆಲ್ಲವನ್ನು ಸಹ ನೀವು ರಿವೀಲ್ ಮಾಡ್ಕೊಂಡು ಹೋದರೆ ಆ ಒಂದು ಕ್ಯೂರಿಯಾಸಿಟಿ ಅನ್ನೋದೇ ಇರೋದಿಲ್ಲ. ಗಿಲ್ಲಿ ಯಾವ ರೀತಿ ಕಾಣಿಸ್ತಾನೆ, ಯಾವ ಸೀನ್ಸ್ ನಡೀತಿರ್ಬೋದು ಅಂತೆಲ್ಲ ಹೇಳಿ ಆ ಕ್ಯೂರಿಯಾಸಿಟಿನೇ ಹೊರಟೋಗ್ಬಿಡುತ್ತೆ. ಎಸ್, ನಿಜವಾಗ್ಲೂ ಹೋಗಿ ಮೂವಿ ನೋಡಲೇಬೇಕು ಅನ್ನುವಂತಹ ಫ್ಯಾನ್ಸ್ಗಳು ತುಂಬ ಜನ ಇರ್ತಾರೆ. ಬಟ್ ಗಿಲ್ಲಿ ಯಾವ ರೀತಿ ಕಾಣಿಸ್ತಾನೆ ಹೀರೋ ಆಗಿ ಅಂತ ಹೇಳಿ ಹೋಗಿ ನೋಡೋಣ ಅಂತ ಹೇಳಿ ಸಾಕಷ್ಟು ಜನ ಎಕ್ಸೈಟ್ಮೆಂಟಿಂದನೂ ಕಾಯ್ತಿರ್ತಾರೆ. ಆ ಒಂದು ಎಕ್ಸೈಟ್ಮೆಂಟ್ ಹೊರಟೋಯ್ತು ಅಂತಂದಾಗ ಇವಾಗ ಗಿಲ್ಲಿ ಲುಕ್ ಇಷ್ಟ ಆಗಲ್ಲ ಅಂದ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿರುವಂತಹ ಒಂದು ಶಾರ್ಟ್ ನೋಡ್ತಾರೆ ಯಾರೋ ಒಬ್ಬರು, ಆವಾಗ ಆ ಲುಕ್ ಇಷ್ಟ ಆಗೋಲ್ಲ ಅಂತ ಅಂದ್ಕೊಳ್ಳಿ. ನಾರ್ಮಲ್ ಲುಕ್ ಇದೆ ಅಷ್ಟೇ, ಅದರಲ್ಲಿ ಏನು ಹೊಸದಾಗಿ ಏನಿಲ್ಲ, ಸೊ ಮೂವಿನೂ ಅಷ್ಟಕ್ಕಷ್ಟೇ ಅನಿಸುತ್ತೆ ಬಿಡು ಅಂತ ಏನಾದ್ರು ಮೈಂಡ್ ಸೆಟ್ ಬಂದು ಒಂದಷ್ಟು ಜನ ಮೂವಿ ನೋಡ್ದಿರೋನು ಕೂಡ ಇರ್ಬೋದಲ್ವಾ. ಸೊ ವೆಯ್ಟ್ ಮಾಡಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲೇಬೇಕು ಅಂತಂದರೆ ಸಿನಿಮಾ ರಿಲೀಸ್ ಆದಮೇಲೆ ಅಪ್ಲೋಡ್ ಮಾಡ್ಕೊಳ್ಳಿ. ಇವಾಗೇನು ವ್ಯೂಸ್ ಬರ್ತಿದೆ ನೆಕ್ಸ್ಟ್ ಅದೇ ವ್ಯೂಸು ಬರುತ್ತೆ ಗಿಲ್ಲಿಗೋಸ್ಕರ. ಆ ಲೆವೆಲ್ ಕ್ರೇಜ್ ಗಿಲ್ಲಿಯವ್ರಿಗಿದೆ. ಸೊ ಇವಾಗ ತಕ್ಷಣಕ್ಕೆ ನಂಗೆ ಲೈಕ್ಸ್ ಬರಬೇಕು, ತಕ್ಷಣಕ್ಕೆ ವ್ಯೂಸ್ ಬರಬೇಕು ಅಂತ ಹೇಳಿ ಶೂಟಿಂಗ್ ಕ್ಲಿಪ್ಸ್ಗಳನ್ನೆಲ್ಲ ಹಾಕ್ಕೊಂಡು ಹೋಗ್ತಿದ್ರೆ ಪಾಪ ಗಿಲ್ಲಿಯವ್ರ ಮೂವಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಇಷ್ಟು ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು. ಆ್ಯಂಡ್ ಸಾಕಷ್ಟು ಜನ ಕಾವ್ಯ ಅವರು ಮತ್ತೆ ಗಿಲ್ಲಿ ಜೊತೆ ಪಳಾರ್ ಮೂವಿನಲ್ಲಿ ಕಾಣಿಸ್ಕೊಳ್ತಾರಂತೆ ಅಂತ ಹೇಳ್ತಿದ್ದಾರೆ. ಬಟ್ ನೋಡೋಣ, ಯಾಕಂದರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಚಿತ್ರತಂಡದವರು ಕಾವ್ಯ ಅವ್ರನ್ನ ಅಟ್ಲೀಸ್ಟ್ ಒಂದು ಗೆಸ್ಟ್ ಅಪಿಯರೆನ್ಸ್ಗಾದರೂ ಕರ್ಸ್ಕೊಳ್ಳುವಂತಹ ಚಾನ್ಸಸ್ ಇದೆ. ಬಟ್ ಕಾವ್ಯ ಅವರು ಆ ರೀತಿ ಕ್ಲಾರಿಟಿ ಕೊಟ್ಟ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಸ್ಗಳು ಬಂದ ಮೇಲೆ ತುಂಬ ಜನ ಡಿಸಪಾಯಿಂಟ್ ಆಗಿರೋದು ನೋಡಿದ ಮೇಲೆ ಚಿತ್ರತಂಡದವರು ಹೋಗಿ ಕಾವ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು. ಲೈಕ್ ಸೆಕೆಂಡ್ ಹೀರೋಯಿನ್ ಆಗಿ ಅಥವಾ ಗೆಸ್ಟ್ ಅಪಿಯರೆನ್ಸ್ಗಾಗಿ ಕಾವ್ಯ ಅವ್ರಿಗೆ ಚಾನ್ಸ್ ಕೊಡ್ಬೋದು. ಇದು 100% ಶ್ಯೂರ್ ಅನ್ನುವಂತಹ ವಿಚಾರ ಅಲ್ಲ, ಕೊಡಬಹುದು ಅಂತ ಹೇಳ್ತಿರೋದು. ಸೊ ಕಾವ್ಯ ಅವರು ಅವ್ರದ್ದೇ ಆದಂತಹ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ಮೂವಿ ಹೆಸರು ಬಂದ್ಬಿಟ್ಟು ಆವಾಗಲೇ ಹೇಳ್ದಂಗೆ ದಿ ಪ್ರಾಬ್ಲಮ್ ಅನ್ನುವಂತಹ ಮೂವಿನ ಕಾವ್ಯ ಅವರು ಮಾಡ್ತಿದ್ದಾರೆ. ಆ್ಯಂಡ್ ಇದೊಂದು ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಗಿಲ್ಲಿಯವರು ಶೂಟ್ ಮಾಡಬೇಕಾದ್ರೆ ಹೋಗಿ ನನಗೆ ಫೋಟೋ ಕೊಡಿ ಅಂತ ಕೇಳಬೇಡಿ ಪ್ಲೀಸ್. ಅವ್ರಿಗೂ ಸಹ ತೊಂದರೆ ಆಗುತ್ತೆ. ಬೇರೆ ಯಾವುದಾದ್ರು ಈವೆಂಟ್ಸ್ಗಳಲ್ಲಿ ಸಿಕ್ಕಿದಾಗ ಓಕೆ, ಅವ್ರಿಗೂ ಸಹ ಒಂದಷ್ಟು ಟೈಮ್ ಇರುತ್ತೆ ಅಂತ ಹೇಳ್ಬೋದು, ಆವಾಗ ಫೋಟೋ ಕ್ಲಿಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ಶೂಟ್ ನಡೆಯುವಂತಹ ಸಮಯದಲ್ಲಿ ಹೋಗ್ಬಿಟ್ಟು ಫೋಟೋ ಕ್ಲಿಕ್ ಮಾಡಿಸ್ಕೊಳ್ಳೋದಕ್ಕೆ ಹೋದರೆ ಅವ್ರಿಗೂ ಸಹ ತುಂಬಾ ತೊಂದರೆ ಆಗುತ್ತೆ. ಅವರ ಶೆಡ್ಯೂಲ್ಸ್ ಎಲ್ಲವೂ ಸಹ ಮೇಲೆ ಕೆಳಗೆ ಆಗೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಅವರ ಶೂಟಿಂಗ್ ಕ್ಲಿಪ್ಸ್ಗಳನ್ನು ಸಹ ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು ಕ್ಯೂರಿಯಸ್ ಅನ್ನೋದು ಇರಲಿ, ಗಿಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾರೆ, ಯಾವ ರೀತಿ ಸೀನ್ಸ್ ಎಲ್ಲ ನಡೆಯುತ್ತೆ ಸಿನಿಮಾದಲ್ಲಿ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಅನ್ನೋದು ಹಾಗೆ ಇರಲಿ. ಸೊ ಅದಕ್ಕೋಸ್ಕರ ಹೇಳ್ಕೊತಿದ್ದೀನಿ, ಇದೊಂದು ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಂಡು ಪ್ಲೀಸ್ ಅದನ್ನು ಯಾರು ಸಹ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.